ಎಣ್ಣೆ ಹಚ್ಕೊಂಡು ನಿಂತ್ಕೊಂಡ್ಬಿಟ್ರೆ ನೀವು ಕೈ ಹಿಡಿದ್ರೆ ಜಾರ್ತಾ ಹೋಗ್ತಾರೆ. ನಾವು PCR ಮಾಡೋದು ಇಲ್ಲ, ಅವ್ರಿಗೆ ಮೇಲೆ ಕಂಪ್ಲೇಂಟ್ ಮಾಡಿ ಅಂತ ಸೊ ಆದ್ರೆ CWC ಕಂಪ್ಲೇಂಟ್ ಕೊಡಬೇಕು. ನಮ್ಮ ಇವ್ರ ಮೇಲೆ ಹೇಳ. ಬಂಗಾರಪೇಟೆ, ಕೋಲಾರ ಜಿಲ್ಲೆ ಬಂಗಾರಪೇಟೆಯಲ್ಲಿ 29ನೇ ತಾರೀಕು, ಹೋದ ತಿಂಗಳು 29ನೇ ತಾರೀಕು ಒಮ್ಮೆಲೆ ಒಂದು ಘಟನೆ ನಡೆಯುತ್ತೆ. 42 ಜನ ಪ್ಲಸ್ 8 ಜನ, ಸೊ ಒಟ್ಟು 50 ಜನರದ್ದು ಉಲ್ಲೇಖ ಆದಂಥ ಮುಸ್ಲಿಂ ಅಪ್ರಾಪ್ತ ಮಕ್ಕಳು ಇಳಿತಾರೆ ಇಲ್ಲಿ. ಅದು ಮುಜಫರ್ಬಾದ್ ಎಕ್ಸ್ಪ್ರೆಸ್ನಲ್ಲಿ ಪಾಟ್ನಾದಿಂದ ಇಳಿತಾರೆ. ಇಲ್ಲಿ ಬಂಧನ ಆಗುತ್ತೆ, ಇಲ್ಲಿ ಬಾಲ್ ಮಂದಿರದ ಕಳಿಸ್ತಾರೆ. ನಾವು 5ನೇ ತಾರೀಕು ಇವ್ರು ಯಾರು, ಎಲ್ಲಿಯವರು, ಇವ್ರ ಬಗ್ಗೆ ಒಂದು ತನಿಖೆ ಆಗಬೇಕು, ಅಲ್ಲಿವರೆಗೆ ಇವರನ್ನು ಬಿಡಬಾರ್ದು. ಮತ್ತು ಆ 3 ಜನರು ಏನು ಇದ್ದರು, ಆ 3 ಜನರ ಮೇಲೆ ಕಂಪ್ಲೇಂಟ್ ಆಗಬೇಕು. ಕಿಡ್ನ್ಯಾಪ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಕಂಪ್ಲೇಂಟ್ ಆಗಬೇಕು. ಕೋರ್ಟ್ನಲ್ಲಿ ಅವ್ರು ಹೇಳಿ ಇಲ್ಲ, ಕಿಡ್ನ್ಯಾಪ್ ಮಾಡಿಲ್ಲ, ನಾನು ಅಧಿಕೃತವಾಗಿ ಅವ್ರ ಕಡೆಯಿಂದ ಎಲ್ಲ ದಾಖಲೆ ಸಹಿತ ಕೋರ್ಟ್ನಲ್ಲಿ ಹೇಳಿದ ಮೇಲೆ ಆಮೇಲೆ ಬಿಡಿ ಅಂತ ಅನ್ನುವಂಥದ್ದು ನಾವೊಂದು ಇದು ಕೊಟ್ಟಿದ್ವಿ. ಅದನ್ನು ಏನೂ ಶೋಧ ಮಾಡಿದೆ. ನಾವು 5ನೇ ತಾರೀಕು ಕೊಟ್ಟಿದ್ದ ಒತ್ತಡದಲ್ಲಿ, ಭಯದಿಂದ, ಮೋಸದಿಂದ, ದಗ ಮಾಡಿ ಅವತ್ತಿನ ದಿನ ರಾತ್ರಿಯೇ ಅವರನ್ನು ಇಲ್ಲಿಂದ ಬಿಹಾರಕ್ಕೆ ಪಾಟ್ನಾಗೆ ಟ್ರೈನ್ ಹಚ್ಚಿದ್ದಾರೆ. ಇದೇ ಸಂಶಯ ಬರುತ್ತೆ, ಇಲ್ಲೇ ಇರೋದು ಗುಟ್ಟು ಅಂತನ್ನುವಂಥದ್ದು. ನಾನು ಹೇಳೋದು, ಅವ್ರಿಗೆ ಡಾಕ್ಯುಮೆಂಟ್ ಎಲ್ಲ ಸರಿ ಇದ್ದರೆ ಇವರನ್ನು ಬಿಹಾರಕ್ಕೆ ಯಾಕೆ ಕಳಿಸಿದ್ರಿ? ಇವ್ರು ಎಲ್ಲಿ ಹೋಗಬೇಕಾಗಿತ್ತು ಮದರ್ಸಾ ಅಂತನ್ನುವಂಥ ಅಲ್ಲಿ ಕಳಿಸ್ಬೋದಾಗಿತ್ತಲ್ಲ. ಸೊ ಡಾಕ್ಯುಮೆಂಟೇ ಸರಿ ಇಲ್ಲ, ಇನ್ನೂ ಸರಿಯಾಗಿ ಇನ್ನೂ ಕನ್ಸಲ್ಟ ಮಾಡಿಲ್ಲ, ಇಮಿಡಿಯೇಟ್ ಇವ್ರನ್ನ ಕಳಿಸ್ಬಿಡ್ತಾರೆ. ಯಾವ ಅಪ್ಪ ಅಮ್ಮ ಇಲ್ಲ, ಏನೂ ಇಲ್ಲ. ಇದು ವ್ಯವಸ್ಥಿತವಾದ ಕಿಡ್ನ್ಯಾಪಿಂಗ್ ಕೇಸ್ ಇದೆ. ಕಿಡ್ನ್ಯಾಪ್ ಕೇಸ್ ಇಲ್ಲಿಯ ಬಂಗಾರಪೇಟೆಯ ಡಿಪಾರ್ಟ್ಮೆಂಟ್ ಹಾಕಿಲ್ಲ. ಇವರು ವ್ಯವಸ್ಥಿತವಾಗಿ ನಮಗೆ ಮೋಸ ಮಾಡಿದ್ದಾರೆ. ಅವ್ರನ್ನ ಬಚಾವ್ ಮಾಡುವಂಥ ಪ್ರಕ್ರಿಯೆ ಆಗಿದೆ. ಮುಸ್ಲಿಮರ ಒತ್ತಡ, ಕಾಂಗ್ರೆಸ್ಸಿನ ಒತ್ತಡ, MLA ಒತ್ತಡದಿಂದ ಇದೆಲ್ಲ ಕೆಲಸ ಆಗಿದೆ ಅಂತನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇವತ್ತು ನಾವು ಮನವಿ ಕೊಟ್ಟಿಲ್ಲ, ಕಂಪ್ಲೇಂಟ್ ಕೊಟ್ಟಿದ್ದೀವಿ. SP ಗೆ, ಸರ್ಕಲ್ ಇನ್ಸ್ಪೆಕ್ಟರ್ಗೆ ಮತ್ತು DC ಅವರಿಗೆ ನಾವು 3 ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ ನಾವು. ಸೊ ಕಂಪ್ಲೇಂಟ್ನಲ್ಲಿ ಮಕ್ಕಳ ಅಪಹರಣದ್ದು ಏನೇನು ಮಕ್ಕಳ ಸಂಬಂಧಪಟ್ಟಾಗಿದೆ ಇದು ಸೆಕ್ಷನ್ಗಳಿದಾವೆ, ಆ ಸೆಕ್ಷನ್ ಹಾಕಿಕೊಟ್ಟಿದ್ದೀವಿ. ಸೊ ಇವರು ಕೋರ್ಟಿಗೆ ಉತ್ತರ ಕೊಡಬೇಕು, ಇವರು ಸರಿಯಾದ ತನಿಖೆ ಮಾಡಿಲ್ಲ ಅಂತನ್ನುವಂಥದ್ದು ಕೋರ್ಟಿಗೆ ಹೇಳಬೇಕು ಅಂತನ್ನುವಂಥ ದೃಷ್ಟಿಯಿಂದ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. 1 ವಾರ ಗಡುವು ಕೊಡ್ತೀವಿ. 1 ವಾರ ಆಗಲಿಲ್ಲ, ಏನೂ ಮಾಡಲಿಲ್ಲ ಅಂತಂದರೆ ನಾವು ಮುಂದಿನ ಕ್ರಮ ಕೋರ್ಟ್ ಮೂಲಕ ಇವರನ್ನು ಹೊರಗೆ ತರ್ತೀವಿ ಅಂತನ್ನುವಂಥದ್ದು.